ಸಮಸ್ಯೆ ಪರವಾಗಿರುವಂತ ಸೌಮ್ಯ ರೆಡ್ಡಿ ಅಂತ ತಮ್ಮ ಓಟದ ಇಡುವ ಮುಖಾಂತರ ಅವರ ಆಶೀರ್ವಾದವನ್ನ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮಾಡುವಂತ ಕೆಲಸವನ್ನ ಸೌಮ್ಯ ರೆಡ್ಡಿ ಅವರು ಮಾಡ್ತಾರೆ. ಬಡವರಾಗೇ ಇರ್ಲಿ, ಅವ್ರು 4 ಜನ ಇದ್ದಾರೆ, ಅಡಾನಿ ಅಂಬಾನಿ, ಅವ್ರು ಮಾತ್ರ ಶ್ರೀಮಂತರನ್ನ ಮಾಡ್ಕೊಂಡು ಹೋಗ್ತಾವ್ರೆ ಬಿಜೆಪಿ ಅವರು. ಅವ್ರಿಗೆ ಬಡವ್ರು ಕಂಡ್ರಾಗಲ್ಲ ಬಿಜೆಪಿ ಅವ್ರಿಗೆ. ಅವನು ತೇಜಸ್ವಿ ಸೂರ್ಯ ಬಂದ್ರೆ ಇಳಿಯೋದೇ ಇಲ್ಲ ಕೆಳಗೆ ರೋಡಲ್ಲಿ, ಗಾಡಿಯಲ್ಲಿ ಯಾವಾಗ ಇಳಿತಾನ? ಇಳಿಯಲ್ಲ. ಸೌಮ್ಯ ರೆಡ್ಡಿ ಅವರು, ನಾನು ನಿಮ್ಗೆ ಇವತ್ತು ಇಲ್ಲಿ ವಾದ ಮಾಡ್ತೀನಿ, ನೀವು ನೋಡಿ ಎಷ್ಟು ನಿಮ್ಗಳಿಗೋಸ್ಕರ ಕಷ್ಟಪಟ್ಟು ಇಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಸೌಮ್ಯ ರೆಡ್ಡಿ ಅವರು ಮಾಡ್ತಾರೆ. ಎಲೆಕ್ಷನ್ ಬಂದ ತಕ್ಷಣ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಒಂದು ಡ್ರಾಮಾ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಏನು ದೊಡ್ಡ ಐತಿಹಾಸಿಕ ಮ್ಯಾನಿಫೆಸ್ಟೋವನ್ನ ಕೊಟ್ಟಿದೆ. ಈ ಸರಿ ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಎಲ್ಲರಿಗೂ ಒಳ್ಳೆ ಅವಕಾಶಗಳಿದೆ. 30 ಲಕ್ಷ ಖಾಲಿ ಇರೋ ಉದ್ಯೋಗವನ್ನ ಭರ್ತಿ ಮಾಡ್ತಾರೆ. ರೈತರಿಗೋಸ್ಕರ MSP ಅನ್ನ, ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ವಿಶೇಷವಾಗಿ ಅವ್ರಿಗೆ ಸಪರೇಟ್ ಪ್ಯಾಕೇಜು, ಝೊಮ್ಯಾಟೊ ಸ್ವಿಗ್ಗಿಲಿ ಎಲ್ಲ ಕೆಲಸ ಮಾಡೋ ಯುವಕರಿಗೂ ಸಹ 5,000 ಕೋಟಿ ಪ್ರತ್ಯೇಕ ಪ್ಯಾಕೇಜ್ ಅನ್ನ ಸ್ಟಾರ್ಟ್ಅಪ್ಗೋಸ್ಕರ ಇಟ್ಟಿದ್ದಾರೆ. ಅಗ್ನಿಪಥ್ ಅಗ್ನಿವೀರ್ನ ಕಿತ್ತಾಕುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲ ಇದು ಕಾಂಗ್ರೆಸ್ ಪಕ್ಷ ಮಾಡಿರೋಂಥ ಮ್ಯಾನಿಫೆಸ್ಟೋ, ನಾವ್ಯಾರು ಮಾಡಿಲ್ಲ. 5 ವರ್ಷಕ್ಕೊಂದ್ಸತಿ ಸುಮ್ಮನೆ ವಿಸಿಟ್ ಮಾಡಿ ಬಂದು ಹೋಗ್ತಾರೆ. ಈಗ ಎಷ್ಟು ಒಳ್ಳೆ ಕೆಲಸ ಮಾಡ್ತಿರೋದು ಯಾರು? ಬರೀ ಕಾಂಗ್ರೆಸ್ಸು. ಬಡವ್ರಿಗಾಗಿರಲಿ, ಮಹಿಳೆಯರಿಗಾಗಿರಲಿ, ದಲಿತರಿಗಾಗಿರಲಿ, ಅಲ್ಪಸಂಖ್ಯಾತರಿಗಾಗಿರಲಿ, ಯುವಕರಿಗಾಗಿರಲಿ, ಈಗ ಒಳ್ಳೇದು ಮಾಡ್ತಿರೋದು ಒಂದೇ ಪಕ್ಷ, ಕಾಂಗ್ರೆಸ್ ಪಕ್ಷ. 10 ವರ್ಷದಲ್ಲಿ ಮಾಡಿ ತೋರ್ಸೋಕ್ಕಾಗಲಿಲ್ಲ ಈ BJP ಕೇಂದ್ರದಲ್ಲಿ ಮೋದಿ ಸರ್ಕಾರ. ನಾವು 10 ತಿಂಗಳಲ್ಲಿ ನಾವು ಮಾಡಿ ತೋರಿಸಿದ್ದೀವಿ. ಈಗ ನಮ್ಮ ಕಾಂಗ್ರೆಸ್ಸೇ ಎಲ್ಲ ಕಡೆ ಬರಬೇಕು ಅಂತ ಮನೆ ಮಾತಾಗಿದೆ. ಕೇಂದ್ರದಲ್ಲೂ ಅಷ್ಟೇ ನಮ್ಮ ಇಂಡಿಯಾ ಅಲಯನ್ಸೇ ಬರಬೇಕು. ಹಾಗಾಗಿ ನಮ್ಮ ಪ್ರತಿಯೊಬ್ಬ ನಮ್ಮ ಹಿರಿಯರು, ಅಕ್ಕ ತಾಯಂದಿರು, ಮಹಿಳೆಯರು ದಯವಿಟ್ಟು ಎಲ್ರಿಗೂ ಹೇಳಿ, 26ನೇ ತಾರೀಕು ದಯವಿಟ್ಟು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಸೀರಿಯಲ್ ನಂಬರ್ 3. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.